ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಶಿಧರ್ ಕರ್ಪೂರ್ಮಠ್ ಅಂತ. ಸೊ ನಾನು ವೈದೇಹಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಮೆಡಿಕಲ್ ಆಂಕಾಲಜಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಶಿವಣ್ಣ ಅವರ ಟ್ರೀಟ್ಮೆಂಟು ವೈದೇಹಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆಗಿದೆ. ಸೊ ಫಸ್ಟ್ ಟೈಮ್ ಡಯಾಗ್ನೋಸ್ ಆಗಿದ್ದು ಒಂದು ಏಪ್ರಿಲ್ 2024 ಸೊ ಆವಾಗ ಎಲ್ಲ ಟೆಸ್ಟ್ ಎಲ್ಲ ಮಾಡಿಕೊಂಡು ಪರೀಕ್ಷೆ ಮಾಡಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ ಸೊ 2 ಪ್ರೊಸೀಜರು ಇಲ್ಲೇ ಆಗಿದೆ. ಆ ಪ್ರೊಸೀಜರ್ ಆದಮೇಲೆ ಮತ್ತೆ ಅವರಿಗೆ ಕೀಮೋಥೆರಪಿ ಮತ್ತು ಇಮ್ಯುನೋಥೆರಪಿ ಇಲ್ಲಿ ಮುಗಿಸಿ ಆಲ್ಮೋಸ್ಟ್ ಒಂದು 3 ತಿಂಗಳ ಟ್ರೀಟ್ಮೆಂಟ್ ಇಲ್ಲಿ ಮಾಡಿದ್ದಾರೆ. ಸೊ ಕೀಮೋ ಇಮ್ಯುನೋಥೆರಪಿ ಟೈಮಲ್ಲಿ ಕೂಡ ಅವರು ಶೂಟಿಂಗಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ಶೂಟಿಂಗು ಸರಾಗವಾಗಿ ಮಾಡಿಕೊಂಡು ಅದಾದಮೇಲೆ ಆಪರೇಷನ್ಗೆ ಅಮೇರಿಕಾಗೆ ಹೋಗಿ ಡಾಕ್ಟರ್ ಮನೋಹರ್ ಮುರುಗೇಶನ್ ಅವ್ರ ಹತ್ರ ಮುಗಿಸ್ಕೊಂಡು ಬಂದು ಆ ಆಪರೇಷನ್ ರಿಪೋರ್ಟಲ್ಲಿ ಏನು ಕ್ಯಾನ್ಸರ್ ಇಲ್ಲ ಅಂತ ರಿಪೋರ್ಟು ಬಂದಿದೆ. ಸೊ ಅವರು 100% ಕ್ಯಾನ್ಸರ್ ಮುಕ್ತರಾಗಿದ್ದಾರೆ, ಗುಣವಾಗಿದ್ದಾರೆ. ಡೇ ಟು ಡೇ ಆಕ್ಟಿವಿಟೀಸು, ಶೂಟಿಂಗು ಎಲ್ಲನೂ ಮಾಡ್ತಾ ಇದ್ದಾರೆ. ಅವ್ರು ಇನ್ನಷ್ಟು ಹೀಗೆ ಕಂಟಿನ್ಯೂ ಮಾಡ್ತಾ ಇನ್ನು ತುಂಬ ಸಿನಿಮಾಗಳಲ್ಲಿ ಅಭಿನಯಿಸಿ ಅವೆಲ್ಲ ಸಿನಿಮಾಗಳು ಹಿಟ್ ಆಗಲಿ, ಆಮೇಲೆ ಹೀಗೆ ವರ್ಷ ಜನ್ಮದಿನನ ಆಚರಿಸಲಿ ಅಂತ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಅವ್ರ ಮೇಲೆ ಸದಾ ಇರಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ನಮ್ಮನ್ನು ಇವತ್ತು ಇಲ್ಲಿ ಕರೆಸಿ ಇಲ್ಲೆಲ್ಲ ಗೌರವಿಸೋದಕ್ಕೆ ತುಂಬ ಧನ್ಯವಾದಗಳು. ಇದು ಬಿಟ್ಟು ಐ ಥಿಂಕ್ ಬೇರೆ ಹೇಳಲು ಶಬ್ದ ಇಲ್ಲ. ಐ ಥಿಂಕ್ ಇಟ್ಸ್ ರಿಯಲಿ ಅ ಗ್ರೇಟ್ ಫೀಲಿಂಗ್ ಟು ಬಿ ಆನರ್ಡ್ ಆ್ಯಂಡ್ ಟು ಬಿ ಪ್ರೆಸೆಂಟ್ ಹಿಯರ್. ಹೌದು, ಅಲ್ಲ ಆಸ್ ಎ ಡಾಕ್ಟರ್ ಏನಂದ್ರೆ ಇವಾಗ ಇನ್ಫ್ಯಾಕ್ಟ್ ಟ್ರೀಟ್ಮೆಂಟ್ ಟೈಮಲ್ಲಿ ಕೂಡ ಆ್ಯಕ್ಚುಲಿ ಈಸ್ ಎ ವೆರಿ ಗುಡ್ ಪೇಷಂಟ್. ಏನು ಇದು ಮಾಡಿಲ್ಲ, ಯಾವಾಗ ಯಾವ ಟೈಮ್ ಬರಬೇಕು ಎಸ್ ಈಸ್ ಟು ಕಮ್ ಟೇಕ್ ಟ್ರೀಟ್ಮೆಂಟ್. ಇನ್ಫ್ಯಾಕ್ಟ್ ಅವರು DKD ಶೂಟಿಂಗ್ ನಡೀತಾ ಇತ್ತು. ಸೊ ಪ್ರೀವಿಯಸ್ ನೈಟ್ ಶೂಟಿಂಗ್ ಮುಗಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಟ್ರೀಟ್ಮೆಂಟ್ ತಗೊಂಡು ಅಗೇನ್ ಈಸ್ ಟು ಕಮ್ ಬ್ಯಾಕ್. ಸೊ ಇದರಲ್ಲಿ ಮೀಡಿಯಾದಲ್ಲಿ ಎಲ್ಲ ಹೇಳ್ಬೇಕಂತ ಹೇಳಿ ಐ ಥಿಂಕ್ ಡಯಾಗ್ನೋಸಿಸ್ ಹೇಳಿ ಟ್ರೀಟ್ಮೆಂಟ್ ಮಾಡಿಸಿದ್ದು ಒಂದು ಒಳ್ಳೆ ವಿಚಾರನೆ. ಅವ್ರು ಹಾಗೆ ಮಾಡಿದ್ದಾರೆ. ಲಿಮಿಟೇಷನ್ಸ್ ಅಂದ್ರೆ ಟ್ರೀಟ್ಮೆಂಟ್ ಟೈಮಲ್ಲಿ ಬ್ಲಡ್ ಕೌಂಟ್ ಕಡಿಮೆ ಆಗ್ಬೋದು, ಇನ್ಫೆಕ್ಷನ್ ರಿಸ್ಕ್ ಜಾಸ್ತಿ ಇರ್ತದೆ. ತುಂಬಾ ಅಭಿಮಾನಿಗಳೆಲ್ಲ ಹತ್ರ ಬಂದ್ರೆ ಇನ್ಫೆಕ್ಷನ್ ಆಗೋ ರಿಸ್ಕ್ ಇರ್ತದೆ. ಸೊ ಅದನ್ನೆಲ್ಲ ಅವರು ಕೇಳ್ಕೊಂಡು ಅದನ್ನೆಲ್ಲ ಪಾಲಿಸಿ ಇನ್ಫ್ಯಾಕ್ಟ್ ಶೂಟಿಂಗ್ ಟೈಮಲ್ಲಿ ಕೂಡ ಪ್ರಿಕಾಷನ್ಸ್ ತಗೊಂಡು ಎಲ್ಲ ಮುಗಿಸಿದ್ದಾರೆ. ಸೊ ರಿಯಲಿ ಗುಡ್ ಜಾಬ್ ದಟ್ ಹಿ ಕುಡ್ ಬಿ ಅ ನಾರ್ಮಲ್ ಲೈಫ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.